ತಾಯಿಯನ್ನ ಹೊಡೆದಿದ್ದಕ್ಕೆ ತಂದೆಯನ್ನ ಕೊಂದ ಮಗ, ಕೊಡ್ಲಿಯಿಂದ ಕೊಚ್ಚಿ ಬರ್ಬರ ಹತ್ಯೆ ಮಾಡಿದ ಪಾಪಿ. ತಾಯಿಗೆ ಮಲತಂದೆ ಒಂದೇಟು ಹೊಡೆದ ಎನ್ನೋ ಕಾರಣಕ್ಕೆ ಮಗ ತಂದೆಯನ್ನ ಕೊಡ್ಲಿಯಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಇಂಥದೊಂದು ಹೃದಯ ವಿದ್ರಾವಕ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾರ್ನೆಗೆರೆಯಲ್ಲಿ ನಡೆದಿದೆ ಕಣ್ರಿ. ಹೀಗೆ ಕೊಲೆಯಾಗಿ ಬಿದ್ದವನು ಮಲತಂದೆ 40 ವರ್ಷದ ನಿತಿನ್ ತುಳಸಿರಾಮ್. ಮಲತಂದೆ ನಿತಿನ್ ತನ್ನ ತಾಯಿ ಯಶೋಧ ಮೇಲೆ ಕೈ ಮಾಡಿದ್ದ ಎಂಬ ಕಾರಣಕ್ಕೆ ಮಗ ಹರೀಶ್ನೆ ಕೊಡ್ಲಿಯಿಂದ ಕೊಚ್ಚಿ ಕೊಂದು ಹಾಕ್ಬಿಟ್ಟಿದ್ದಾನೆ. ಹತ್ತು ವರ್ಷದ ಹಿಂದೆ ಯಶೋಧ ಅವರ ಮೊದಲ ಪತಿ ಮೃತಪಟ್ಟಿದ್ದ. ಮನೆಗೆ ಯಾರೂ ಆಧಾರ ಇರಲಿಲ್ಲ. ಮಕ್ಕಳು ಕೂಡ ಚಿಕ್ಕವರಿದ್ದ ಕಾರಣ ಯಶೋಧ 3 ವರ್ಷದ ಹಿಂದೆ ನಿತಿನ್ ಅವರನ್ನ ಮದುವೆಯಾಗಿದ್ಲು. ಹರೀಶ್ಗೆ ಅಮ್ಮ ಮದುವೆ ಆದಳು ಎಂಬ ಕೋಪ ಕೂಡ ಇತ್ತು. ಜೊತೆಗೆ ನಿತಿನ್ ತುಳಸಿರಾಮ್ ಅವರನ್ನ ಕಂಡ್ರೆ ಹರೀಶ್ ಉರಿದು ಬೀಳ್ತಿದ್ದ. ಈ ಕಾರಣಕ್ಕೆ ಇಬ್ಬರ ನಡುವೆ ಆಗಾಗ ಜಗಳಗಳು ನಡೆಯುತ್ತಿದ್ವು. ಯಶೋಧ 2ನೇ ಮದುವೆ ಆದಾಗಿನಿಂದಲೂ ನಿತಿನ್ಗೆ ಕಂಡ್ರೆ ಹರೀಶ್ಗೆ ಕೋಪವಿತ್ತು ಕಣ್ರಿ. ನಿರಂತರ ಜಗಳದ ನಡುವೆ ಈ ಘೋರ ಹತ್ಯೆ ನಡೆದ್ಬಿಟ್ಟಿದೆ. ಅಪ್ಪ ಎಂದು ಮಲಮಗ ಒಪ್ಪಿಕೊಂಡಿರ್ಲಿಲ್ಲ. ಮಲತಂದೆಯನ್ನ ನೋಡಿದ್ರೆ ಉರಿದು ಬೀಳ್ತಿದ್ದ ಮಗ. ಇದ್ದಿಲು ಕೆಲಸ ಮಾಡುತ್ತಿದ್ದ ನಿತಿನ್ ಅವರನ್ನ ಯಶೋಧ 3 ವರ್ಷಗಳ ಹಿಂದೆ ವಿವಾಹವಾಗಿದ್ರು. ಈ ಹಿಂದೆ ಬೇರೊಂದು ಮದುವೆಯಾಗಿದ್ದ ಯಶೋಧಾಗೆ ಹರೀಶ್ ಹಾಗೂ ವಸಂತ್ ಎಂಬ ಇಬ್ರು ಮಕ್ಕಳಿದ್ರು. 10 ವರ್ಷಗಳ ಹಿಂದೆ ಮೊದಲ ಪತಿ ಸಾವನ್ನಪ್ಪಿದ್ದ. ಮಕ್ಕಳು ಚಿಕ್ಕವರು ಹಾಗೂ ಮನೆ ಜವಾಬ್ದಾರಿಯನ್ನ ನಿಭಾಯಿಸಲು ಆಗುತ್ತಿರ್ಲಿಲ್ಲ. ಈ ಕಾರಣಕ್ಕೆ ಯಶೋಧ 2ನೇ ಮದುವೆ ಆಗಿದ್ಲು. ಆದ್ರೂ ಮಕ್ಕಳಿಗೆ ನಿತಿನನ್ನ ಕಂಡ್ರೆ ಆಗುತ್ತಿರ್ಲಿಲ್ಲ. ಅಮ್ಮ 2ನೇ ಮದುವೆ ಆಗೋದು ಕೂಡ ಅವರಿಗೆ ಇಷ್ಟ ಇರ್ಲಿಲ್ಲ. ಅದರಲ್ಲೂ ಹರೀಶ್ಗೆ ನಿತಿನ್ ಅಂದ್ರೆ ತುಂಬಾ ಕೋಪ ಇತ್ತು. ಪ್ರತಿದಿನ ಯಶೋಧ ಮತ್ತು ನಿತಿನ್ ನಡುವೆ ಜಗಳ ನಡೆಯುತ್ತಿತ್ತು. ನಿನ್ನೆ ರಾತ್ರಿ ಸುಮಾರು 1 ಗಂಟೆ ತಡರಾತ್ರಿ ಅಮ್ಮ ಮತ್ತು ಮಲತಂದೆ ನಿತಿನ್ ನಡುವೆ ಜೋರಾಗಿ ಜಗಳ ನಡೆದಿದೆ. ಮಾತಿಗೆ ಮಾತು ಬೆಳೆದು ನಿತಿನ್ ಅವರು ಯಶೋಧ ಮೇಲೆ ಕೈ ಮಾಡಿದ್ದಾರೆ. ಇದನ್ನ ನೋಡಿದ ಹರೀಶ್ ಮನೆಯ ಮೂಲೆಯಲ್ಲಿದ್ದ ಕೊಡ್ಲಿಯನ್ನ ಹಿಡಿದುಕೊಂಡು ಮಲತಂದೆ ನಿತಿನ್ ತಲೆಗೆ ಹೊಡೆದ್ಬಿಟ್ಟಿದ್ದಾನೆ. ತಕ್ಷಣ ಕೆಳಗೆ ಬಿದ್ದ ನಿತಿನನ್ನ ಕೊಚ್ಚಿ ಕೊಂದ್ಬಿಟ್ಟ. ಸ್ಥಳದಲ್ಲೇ ನಿತಿನ್ ಸಾವನ್ನಪ್ಪಿದ್ದಾರೆ. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹರೀಶ್ನನ್ನ ತುರುವೇಕೆರೆ ಠಾಣೆ ಪೊಲೀಸರು ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಕೋಪದ ಕೈಯಲ್ಲಿ ಮಗ ಮಾಡಿದ ತಪ್ಪಿಗೆ ತಾಯಿಗೂ ನೆಮ್ಮದಿ ಇಲ್ಲ, ಅತ್ತ 2ನೇ ಗಂಡನೂ ಇಲ್ಲ, ಮಗನೂ ಇಲ್ಲದಂತಾಗಿದೆ ಈ ತಾಯಿಯ ಪರಿಸ್ಥಿತಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.